ಹಾಯ್ ನೋಡಿ, ನಾನು ಲಾಸ್ಟ್ 2 ಇಯರ್ಸ್ ಬೇಕು ಒಂದು 5 ಥರ ವೆರೈಟಿ ಮ್ಯಾಂಗೋ ಗಿಡ ನೆಟ್ಟಿದೆ, ಮಾವಿನ ಗಿಡನ. ಸೊ ಅದು ಈ ಸಲ ಹೂ ಬಿಟ್ಟಿದೆ. ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ. ನೋಡಿ ಯಾವ ರೀತಿ ಹೂ ಬಿಟ್ಟಿದೆಲ್ಲ ಗಿಡ ಎಲ್ಲ. ಇದು ಒಂಥರ ವೆರೈಟಿ, ಇದು ಆಲ್ ಸೀಸನು. ಇದು ಏನಪ್ಪ, ಈ ಗಿಡ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಎಲ್ಲ ಸೀಸನ್ಲೂ ಕೂಡ ಮಾವಿನ ಇರುತ್ತೆ. ಮಾವಿನ ಇಲ್ದಿರೋ ಸೀಸನ್ ಕೂಡ ಈ ಗಿಡದಲ್ಲಿ ಯಾವ್ದಾರ ಒಂದು ಹಣ್ಣು ಇದ್ದೇ ಇರುತ್ತೆ, ಎನಿ ಟೈಮ್ ಮಾವಿನ. ಸೊ ಹಾಗೆ ಬರ್ತಾ ಬನ್ನಿ, ಇದೊಂದು ರೆಡ್ಡು ನೆಲ್ಲಿಕಾಯಿ ಗಿಡ, ರೆಡ್ ಆಮ್ಲ. ಇದು ಇನ್ನೂ ಹೂ ಬಿಟ್ಟಿಲ್ಲ, ಇವಾಗ ಬಿಡಬೇಕು. ಯಾವ ಬಿಡುತ್ತೆ ಗೊತ್ತಿಲ್ಲ, ನೋಡುವ. ಇದು ಬಿಟ್ಟಾಗ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆಯೇ ಇಲ್ಲೊಂದು ಗಿಡ ಇದೆ ನೋಡಿ, ಇದುವೇ. ಇದು ಬೇರೆ ವೆರೈಟಿ ಮ್ಯಾಂಗೋ. ಸೊ ಇಲ್ಲೊಂದು ಇದೆ ಮ್ಯಾಂಗೋ ಮಾವಿನ ಗಿಡ, ಇದು ಬೇರೆ ವೆರೈಟಿ. ಇಲ್ಲೇ 2 ಥರ ಆಯಿತು. ಸೊ ಹಾಗೆ ಬರ್ತಾ ಅದು ಆ ಸೀಸನು. ಇದು ಮಲ್ಗೋಬಾನ ಅನಿಸುತ್ತೆ, ಬಿಟ್ಟಾಗಲೇ ಗೊತ್ತಾಗೋದು. ಇಲ್ಲೊಂದಿದೆ ನೋಡಿ ಮ್ಯಾಂಗೋ, ಇದು ಹಾಮಿನಿ ನೋಡಿ. ಇದು ಹೂ ಬಿಟ್ಟಿದೆ. 2 ಕಾಯಿ ಬಿಡಲಿ, 3 ಕಾಯಿ ಬಿಡಲಿ, ಮನೆಗೆ ತಿನ್ನೋಕ್ಕಾಗಲಿ ಅಷ್ಟೇ. ಮಾರೋದಕ್ಕೆ ನನ್ನ ಎಷ್ಟು ನೋಡುವ, ಫಸ್ಟ್ ನಾವು ತಿನ್ನುವ ಚೆನ್ನಾಗಿರೋದ. ಸೊ ಇಲ್ಲೊಂದು 3ನೇದು ಇತ್ತು. ಸೊ ಹಾಗೆ ಇನ್ನು 4ನೇದು ಕೂಡ ಬಿಟ್ಟಿದೆ. ಇದು ಹಣ್ಣು ಇದ್ರ ಯಾವುದೋ ಹಣ್ಣು ಬರುತ್ತೆ, ಹೆಸರು ನೆನಪಾಗ್ತಿಲ್ಲ. ಸೊ ಇದು ಕೂಡ ನೋಡಿ ಯಾವ ರೀತಿ ಹೂ ಬಿಟ್ಟಿದೆ. ಇದು ಚೆನ್ನಾಗಿ ಬಿಟ್ಟಿದೆ. ಲಾಸ್ಟ್ ಟೈಮ್ ಹೂ ಬಿಟ್ಟಿದೆ, ಬಟ್ ಕಾಯಿ ಬಿಟ್ಟಿರೋ ಒಂದುವೆ. ಈ ಸಲ ನೋಡಬೇಕು 4ನೇದು. ಸೊ ಹಾಗೆ ಮುಂದೆ ಹೋಗ್ತಾ ನೋಡಿ 5ನೇ ಗಿಡ. ಇದನ್ನ ಗಿಡನ ನಮ್ಮ ಹಸು 3 ಸಲ ತಿಂದು ಸದ್ಯಕ್ಕೆ ಉಳ್ಕೋತು. ಹಾಗೆ ನೋಡಿ ಇದು ಕೂಡ ಹೂ ಬಿಟ್ಟಿದೆ. ಇದರ 1-2 ಕಾಯಿ ಬರ್ಬೋದು. ತುಂಬ ಖುಷಿಯಾಗುತ್ತೆ ನಮಗಂತೂ. 2 ವರ್ಷ ಆದಮೇಲೆ ಫಲ ಕಚ್ಚಿದೆ ಗಿಡಗಳೆಲ್ಲ, ಮಾವಿನ ಗಿಡ. ಸೊ ನಾವು ಇದನ್ನು ನೋಡಿ, ಬೇಕು ಅಂದರೆ ಇದನ್ನ ಮರನ ಐಟಮ್ ಮಾಡ್ಕೋಬೋದು. ಬೇಡ ಅಂದರೆ ಈ ಸತಿ ಮಾವಿನ ತೊಗೊಂಡ್ಮೇಲೆ ಕಟ್ ಮಾಡಿದ್ರೆ, ಕ್ರಾಫ್ಟೆಡು ಕಟ್ ಮಾಡಿದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ, ಹೈಟ್ ಬೆಳೆಯಲ್ಲ. ನಂಗೆ ಬೇಡ. ಇದು ನೀವು ಕೂಡ ಅಷ್ಟೇ ಹೇಳೋದು, ಹಿತ್ತಲಲ್ಲಿ ಕೂಡ ಬೆಳ್ಕೋಬೋದು ಈ ಹಣ್ಣ. ಒಂದು ಗಿಡ ಹಾಕ್ಕೊಳ್ಳಿ ತಿನ್ನೋಕ್ಕಂತ, ಮನೆಗೆ ತಿನ್ನೋಕ್ಕಂತ ಹಿತ್ತಲು ತಪ್ಪರ ಜಾಗ ಇತ್ತು ಅಂದರೆ ತಿನ್ನೋಕ್ಕಂತ ಬೆಳ್ಕೊಳ್ಳಿ. ಒಂದೇ ಒಂದು ಹಣ್ಣು ಗಿಡ ಸಾಕು. ಈ ದುಡ್ಡು ಕೊಟ್ಟು ಮೇಲ್ಗಡೆಲ್ಲ ಔಷಧಿ ಹಾಕಿರ್ತಾರೆ, ಹಣ್ಣಾಗಬೇಕು ಮಾವಿನ ಹಣ್ಣು ಅಂತೆಲ್ಲ, ಕಾಯಲ್ಲಿ ಕಿತ್ಕೊಬಿಟ್ಟು ಬೇಗ, ಮತ್ತು ಏನೋ ಇರುತ್ತೆ ಆ ಥರ ಎಲ್ಲ ಪದ್ದು. ಈ ಥರ ಒಂದು ಹಣ್ಣಿನ ಗಿಡ ಹಾಕ್ಕೊಂಡಿದ್ರೆ ಮನೆ ಮುಂದೆ ಮತ್ತು ತೋಟದಲ್ಲೂ ಆರಾಮಾಗಿ ಸೀಸನ್ ಬಂದಾಗ ಒಳ್ಳೆ ಮಾವಿನ ಹಣ್ಣು ತಿನ್ಬೋದು. ಏನಂತೀರಾ? ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಈ ಹಣ್ಣು ಬಿಟ್ಟಾಗ ಒಂದು ವಿಡಿಯೋ ಮಾಡ್ತೀವಿ, ಯಾವ ರೀತಿ ಹಣ್ಣುಗಳು ಬಿಟ್ಟಿದೆ, ಕಾಯಿ ಬಿಟ್ಟಿದೆ ಅನ್ನೋದೆಲ್ಲ. ಅಲ್ಲಿ ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.